ಗೈಸ್, ಮೊದಲನೇದಾಗಿ ನಾನು ಈ ಒಂದು ಆ್ಯಪಲ್ಲಿ ನಾನು ಅರ್ನ್ ಮಾಡಿರುವಂಥ ಅಮೌಂಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ IPL ಶುರುವಾದಾಗಿಂದ. ಓಕೆ, ಈ ಸಲ IPL ಶುರುವಾದಾಗಿಂದ ನೀವಲ್ಲಿ ನೋಡ್ಬೋದು 19,045 ರೂಪಾಯಿ ಅರ್ನ ಮಾಡಿದ್ದೀನಿ. IPL ಮುಗಿಯೋಷ್ಟರೊಳಗೆ ಎಷ್ಟು ಅರ್ನ ಮಾಡ್ತೀನಿ ಅಂತಲೂ ಕೂಡ ವೀಡಿಯೋ ಮಾಡ್ತೀನಿ. ಸೊ ಇದೇ ಥರ ನೀವು ಕೂಡ IPL ನೋಡಿಕೊಂಡು ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ಈ ಒಂದು ವಿಡಿಯೋನ ಫುಲ್ಲು ನೋಡಿ. ಒಂದು ಸೂಪರಾಗಿರುವಂಥ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆ, ಸೊ ನೋಡ್ತಾ ಇರಲ್ಲ, ದಯವಿಟ್ಟು ಲೈಕ್ ಮಾಡಿ ಗೈಸ್. ಈ ಒಂದು ವಿಡಿಯೋಗೆ 1,000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವು 1,000 ಲೈಕ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಇನ್ನೊಂದು ಹೊಸ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಇದೇ ಥರದ್ದು ವಿಡಿಯೋ ಮಾಡ್ತೀನಿ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು My11 ಸರ್ಕಲ್ ಅಂತ ಅಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಜಸ್ಟು ನಿಮ್ಮ ಒಂದು ಹೆಸರು, ನಿಮ್ಮ ಒಂದು ಫೋನ್ ನಂಬರ್ ಹಾಕ್ತು ಅಂತಂದರೆ ಒಂದು OTP ಬರುತ್ತೆ. OTPನ ನೀವು ಎಂಟರ್ ಮಾಡಿದ್ಮೇಲೆ ವೆರಿಫೈ ಆಗುತ್ತೆ, ನಿಮ್ಮದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಆದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಾನು ನಿಮಗೆ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಫುಲ್ಲು ನೋಡಿ, ಆವಾಗ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ ಯಾವ ಥರ ಇದರಲ್ಲಿ ನೀವು ಅರ್ನ ಮಾಡ್ಬೋದು ಅಂತ. ಒಂದು, ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅರ್ನ ಮಾಡ್ಬೋದು. ಇನ್ನೊಂದು, ವಿತೌಟ್ ಇನ್ವೆಸ್ಟ್ಮೆಂಟು ನೀವು 500 ರೂಪಾಯಿಗಿಂತ ಹೆಚ್ಚು ದುಡ್ಡನ್ನು ನೀವು ಮಾಡ್ಬೋದು. ಆಯಿತಾ? ಅಂದರೆ ಪ್ರತಿದಿನ ನೀವು ಬೇಕು ಅಂತಂದರೆ 1,000ಕ್ಕಿಂತ ಹೆಚ್ಚು ದುಡ್ಡನ್ನು ನೀವು ಮಾಡ್ಬೋದು, ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಇಲ್ಲದೆ. ನಾನು ನಿಮ್ಗೆ ಹೇಳ್ತೀನಿ ಎಲ್ಲನೂ ಕೂಡ. ಸೊ ಮೊದಲನೇದಾಗಿ ನೀವು ಅರ್ನ ಮಾಡಬೇಕು ಅಂತಂದರೆ ಇದರಲ್ಲಿ ರೆಫರೆಂಡ್ ಅರ್ನ್ ಅಂತ ಇದೆ ಗೈಸ್. ಇಲ್ಲಿ ರೆಫರೆಂಡ್ ಅರ್ನ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಅಕೌಂಟ್ಗೆ ಒಂದು ರೆಫರಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿಬಿಟ್ಟು ಆ ಒಂದು ಲಿಂಕ್ ಮುಖಾಂತರ ಅವರು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ತು ಅಂತಂದರೆ, ಅವರು ಇನ್ಸ್ಟಾಲ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ರೆಫರ್ ಅಮೌಂಟ್ ಬರುತ್ತೆ. ಆಯಿತಾ? ಅವ್ರಿಗೂ ಕೂಡ ರೆಫರ್ ಅಮೌಂಟ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇನ್ವೈಟ್ ಯುವರ್ ಫ್ರೆಂಡ್ಸ್ ಜಾಯ್ನ್ ಆ್ಯಂಡ್ ಪ್ಲೇ, ಯು ಅರ್ನ್ ರಿವಾರ್ಡ್ಸ್. ಅಂದರೆ ನಿಮ್ಮ ಫ್ರೆಂಡು ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ನಿಮಗೆ 51 ರೂಪಾಯಿ ಸಿಗುತ್ತೆ. ಅವರು ಮ್ಯಾಚಸ್ಗಳನ್ನ ಆಡ್ತಾಯಿತ್ತು ಅಂತಂದರೆ ಸೊ ನಿಮಗೆ 4 ರೂಪಾಯಿ ಹಂಗೆ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದರ ರೂಲ್ಸು ನಾನು ನಿಮಗೆ ತೋರಿಸ್ತೀನಿ ಇರಿ ಒಂದು ನಿಮಿಷ, ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು. ಸೊ ಇದೊಂದು ಸ್ವಲ್ಪ ಲೋಡ್ ಆಗುತ್ತೆ. ಆಯಿತಾ? ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಲೋಡ್ ಆಗೋದಕ್ಕೆ. ಸೊ ಒಂದೊಂದು ಮ್ಯಾಚ್ ಅವ್ರು ಆಡ್ತಿದ್ದಂಗೆ ನಿಮ್ಗೆ 4 ರೂಪಾಯಿ ಬಂದು ಆ್ಯಡ್ ಆಗ್ತಾ ಇರುತ್ತೆ ಗೈಸ್. ಟೋಟಲಿ ನಿಮಗೆ ಒಂದು ರೆಫರ್ಗೆ 551 ರೂಪಾಯಿ ಸಿಗುತ್ತೆ. ಸೊ ಅದು ಆ್ಯಂಡ್ ಫುಲ್ಲು ಕ್ಯಾಶ್ ಆಗಿರುತ್ತೆ. ಇವಾಗ ನಾನು ಏನು ತೋರಿಸ್ತೇನೆ, ನಾನು ಇಲ್ಲಿ ರೆಫರ್ ಮಾಡಿರುವಂಥ ಅಮೌಂಟು ಅಂದರೆ ಮೇಲೆ 19,000, ಇದು ನಾನು ರೆಫರ್ ಮಾಡಿ 90% ರೆಫರ್ ಮಾಡಿ ಅರ್ನ್ ಮಾಡಿರುವಂಥ ಅಮೌಂಟ್ ಇದು. ಆಯಿತಾ? 19,000 ಕೂಡ ಸೊ ಒಂಥರ ರೆಫರ್ ಮಾಡಿ ಅರ್ನ್ ಮಾಡಿರೋದು. ಇನ್ನು ಎಲ್ಲೋ ಒಂದಷ್ಟು 100-200 ರೂಪಾಯಿ ಮಾತ್ರ ನಾನು ಕಂಡೀಷನ್ನ ಆಡಿ ಗೆದ್ದಿರೋದು. ಸೊ ಈ ಥರ ನಿಮಗೆ ಇದು ಡೈರೆಕ್ಟ್ ನಿಮಗೆ ಕ್ಯಾಶೇ ಬರುತ್ತೆ ರೆಫರ್ ಮಾಡ್ತು ಅಂತಂದರೆ. ಸೊ ಇದರಲ್ಲಿ ಬೋನಸ್ಸು ಗೀನಸ್ ಅಂತ ಆ ಥರ ಏನೂ ಇಲ್ಲ. ಈಗ ಬೇರೆ ಆ್ಯಪಲ್ಲೆಲ್ಲ ಬೋನಸ್ ಅಂತ ಇರುತ್ತೆ, ಅದನ್ನು ನೀವು ಮ್ಯಾಚ್ಗೆ ಆಡೋದಕ್ಕೆ ಯೂಸ್ ಮಾಡಬೇಕು ಅಂತೆಲ್ಲ ಇರುತ್ತೆ. ಸೊ ಬಟ್ ಇದರಲ್ಲಿ ಏನೂ ಇಲ್ಲ. ಸೊ ಈ ಥರ ನಿಮಗೆ ಅಮೌಂಟೇ ಬಂದುಬಿಡುತ್ತೆ. ಅದನ್ನು ಬೇಕಾದ್ರೆ ಅಂತಾರೆ ನೀವು ವಿಡ್ರಾ ಮಾಡ್ಕೋಬೋದು. ವಿಡ್ರಾ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅಮೌಂಟ್ನ ನೀವು ಟೈಪ್ ಮಾಡಿಬಿಟ್ಟು ಎಷ್ಟು ಅಮೌಂಟ್ ವಿಡ್ರಾ ಮಾಡ್ಕೋಬೇಕು ಅಂತಂದರೆ ಅಷ್ಟು ಅಮೌಂಟ್ ಟೈಪ್ ಮಾಡಿಬಿಟ್ಟು ವಿಡ್ರಾ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಾನು ಇವಾಗ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಯಾಕೆಂತಂದರೆ IPL ಎಲ್ಲ ಮುಗೀಲಿ, ಎಷ್ಟು ಅರ್ನ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ತುಂಬ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ನಾನು ಕೂಡ IPL ಮುಗಿದ್ಮೇಲೆ ಎಷ್ಟು ಅರ್ನ್ ಮಾಡ್ತೀನಿ ಅನ್ನೋದು ನಾನು ಕೂಡ ನೋಡಬೇಕು. ಅದಕ್ಕೋಸ್ಕರ ಹಂಗೆ ಇಟ್ಕೊಂಡಿದ್ದೀನಿ. ಆಯಿತಾ? ಇಲ್ಲಿ ಹಿಸ್ಟ್ರಿ ಮೇಲೆ ಕ್ಲಿಕ್ನ ಮಾಡಿದ್ರೆ ಇವಾಗ ನಾನು ಆಲ್ರೆಡಿ ತುಂಬ ವಿಡ್ರಾ ಮಾಡ್ಕೊಂಡಿದ್ದೀನಿ. ಅದೆಲ್ಲ ನಿಮಗೆ ಇಲ್ಲಿ ಡೀಟೇಲ್ಸ್ ತೋರಿಸ್ತದೆ. ನೀವು ನೋಡ್ಬೋದು 3,300, 500, 3,000, 1,700 ಈ ಥರ ನಾನು ಪ್ರತಿ ವಾರನೂ ಕೂಡ ವಿಡ್ರಾ ಮಾಡ್ಕೊಳ್ತಾ ಇರ್ತೀನಿ ಈ ಒಂದು ಆ್ಯಪಿಂದ. ಓಕೆ, ಸೊ ಈ ಥರ ನೀವು ವಿತೌಟ್ ಇನ್ವೆಸ್ಟ್ಮೆಂಟು ನೀವು ಇದರಲ್ಲಿ ಅರ್ನ ಮಾಡ್ಬೋದು. ಸೊ ಇದರಲ್ಲಿ ನೀವು ಗೆದ್ದಿರುವಂಥ ಅಮೌಂಟ್ನ ನೀವು ವಿಡ್ರಾ ಮಾಡ್ಕೋಬೇಕು ಅಂತಂದರೆ ಸೊ ನೀವು ಬ್ಯಾಂಕ್ ಡೀಟೇಲ್ಸ್ ಎಲ್ಲವೂ ಕೂಡ ಆ್ಯಡ್ ಮಾಡಬೇಕು. ಸೊ ನಿಮ್ಮೊಂದು ಅಕೌಂಟ್ ಯಾವುದಿರುತ್ತೆ, ಬ್ಯಾಂಕ್ ಅಕೌಂಟು, ಅದೆಲ್ಲ ನೀವು ಆ್ಯಡ್ ಮಾಡಬೇಕು. ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ KYC ವೆರಿಫಿಕೇಷನ್ ಮಾಡಬೇಕು. KYC ವೆರಿಫಿಕೇಷನ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಯಾವುದಾದ್ರೂ ಪ್ರೂಫ್ ಇರಬೇಕು. ಲೈಕ್ ಆಧಾರ್ ಕಾರ್ಡ್ ಆಗ್ಬೋದು, ವೋಟರ್ ID ಆಗ್ಬೋದು, ಸೊ ಪಾಸ್ಪೋರ್ಟ್ ಆಗ್ಬೋದು. ಈ ಥರ ಯಾವುದಾದ್ರೂ ಒಂದು ಪ್ರೂಫ್ ಇತ್ತು ಅಂತಂದರೆ ನೀವು ವೆರಿಫೈ ಮಾಡ್ಕೋಬೋದು. ಇಲ್ಲಿ ಮೋರ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ನೀವು ಅಕೌಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ KYC ವೆರಿಫಿಕೇಷನ್ ಮೈ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ವೆರಿಫಿಕೇಷನ್ KYC ವೆರಿಫಿಕೇಷನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ವೆರಿಫೈ ಮಾಡ್ಕೊಳ್ಳಿ. ನಾನು ಆಧಾರ್ ಕಾರ್ಡಲ್ಲಿ ವೆರಿಫೈ ಮಾಡ್ಕೊಂಡಿದ್ದೀನಿ ಈಗ ಆಲ್ರೆಡಿ. ಸೊ ಇಲ್ಲಿ ವೆರಿಫೈ ಮಾಡಿಕೊಂಡ್ರೆ ನೀವು ಆರಾಮಾಗಿ ದುಡ್ಡನ್ನು ವಿಡ್ರಾ ಮಾಡ್ಕೋಬೋದು. ವಿಡ್ರಾಗೇನು ತೊಂದರೆ ಆಗಲ್ಲ. ನನಗೆ ಇದುವರೆಗೂ ಕೂಡ ಈ ಒಂದು ಆ್ಯಪಿಂದ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ ವಿತ್ಡ್ರಾ ಇದರಾಗಿ. ಆಯಿತಾ? ಸೊ ಪ್ರತಿ ಸಲನೂ ಕೂಡ ಆರಾಮಾಗಿ ದುಡ್ಡು ಬಂದುಬಿಡುತ್ತೆ. ಅಂದರೆ ಇವತ್ತು ನೀವು ವಿಡ್ರಾ ಕೊಟ್ಟರೆ ಸಂಜೆ ಅಷ್ಟೆಲ್ಲ ಬಂದುಬಿಡುತ್ತೆ. ಮುಂಚೆ ಎಲ್ಲ 3 ದಿನ ತಗೊಳ್ತಾಯಿದ್ರು, ಬಟ್ ಇವಾಗ ಬೇಗನೆ ಬಂದುಬಿಡುತ್ತೆ. ಸೊ ಈ ಥರ ಈ ಒಂದು ಆ್ಯಪಿಂದ ನೀವು ಅರ್ನ ಮಾಡ್ಬೋದು ಗೈಸ್. ಇಂಟ್ರೆಸ್ಟ್ ಇದ್ದವರು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಯಾವುದೇ ಥರ ಫೋರ್ಸ್ ಇಲ್ಲ. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಲೈಕ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡಿದರೆ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.